ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿಯೊಂದು ಶುರುವಾಗಿದೆ. ಮೇ 2 ತಪ್ಪಿದರೆ 3ನೇ ವಾರದಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಲಿದೆ. ಅದಕ್ಕೆ ಸಿಎಂ ಆಪ್ತ ಬಣದವರು ದೆಹಲಿಯಲ್ಲಿ ಅಹಿಂದಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಇನ್ನು ಇರಾನ್ ಹಾಗೂ ಅಮೆರಿಕಾದವರ ಪ್ರತಿಷ್ಠೆಯ ಆಟಕ್ಕೆ ಜಗತ್ತೇ ತತ್ತರಿಸಿ ಹೋಗ್ತಾ ಇದೆ. ಒಪ್ಪಂದ ಮಾಡಿಕೊಳ್ಳ್ರಪ್ಪ ಅಂದರೆ ತೈಲ ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನೆರಡು ವಾರದಲ್ಲಿ ಯುದ್ಧ ನಿಲ್ಲದಿದ್ದರೆ ತೈಲಕ್ಕೂ ಬರಬರುವುದು ಗ್ಯಾರಂಟಿ. ಹಾಗೆಯೇ ನಾಳೆ ಬಂಗಾಳದಲ್ಲಿ ಕೊನೆಯ ಹಂತದ ಮತದಾನ ಆಗ್ತಾ ಇದೆ. ಗೂಂಡಾಗಿರಿ ಮಾಡುವವರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೂ ಬಂಗಾಳದಲ್ಲಿ ಏನಾಗುತ್ತೋ ಅನ್ನುವಂಥ ಆತಂಕ ಇದ್ದೇ ಇದೆ. ಹಾಗೆಯೇ ರಾಜ್ಯದಲ್ಲಿ ಬಿಸಿಲ ಹೊಡೆತಕ್ಕೆ ಜನ ಸುಸ್ತಾಗಿ ಹೋಗಿದ್ದಾರೆ. ಇದರ ಮಧ್ಯೆ ಮಳೆ ಬೇರೆ ಅಲ್ಲಲ್ಲಿ ಬರೋದಕ್ಕೆ ಶುರುವಾಗಿದ್ದೆ. ಹವಾಮಾನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ನೋಡಿದರೆ ಮಳೆಗಾಲದಕ್ಕೆ ಮಳೆ ಬರುವುದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಡಿಶಾದಲ್ಲಿ ಒಬ್ಬ ವ್ಯಕ್ತಿ ಬ್ಯಾಂಕ್ಗೆ ಅಕ್ಕನ ಅಸ್ಥಿಪಂಜರವನ್ನು ತಂದಿದ್ದ. ಯಾಕೆ ಅಂದರೆ 19,000 ರೂಪಾಯಿ ಹಣಕ್ಕೋಸ್ಕರ. ಸತ್ತ ಅಕ್ಕನ ಸಹಿ ಕೇಳಿ ಹಿಂಸೆ ಕೊಟ್ಟಿದ್ದಕ್ಕೆ ಈ ಕೆಲಸ ಮಾಡಿದ್ದಾರೆ ಬಡಪಾಯಿ. ಎಲ್ಲ ಸುದ್ದಿಗಳನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಪರ್ವ ಶುರುವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಯಾವಾಗ ಡಿ.ಕೆ. ಬ್ರದರ್ಸ್ ದೆಹಲಿಗೆ ಹೋಗಿ ಅಧಿಕಾರ ಹಸ್ತಾಂತರದ ಕ್ಲೇಮ್ ಮಾಡಿ ಬಂದರೂ ಆಗಲೇ ಸಿದ್ದರಾಮಯ್ಯನವರ ಬಣ ಕೂಡ ಅಲರ್ಟ್ ಆಗಿದೆ. 3 ದಿನದಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಸಿಎಂ ಆಪ್ತ ಸಚಿವರು ಈಗ ನಾಯಕತ್ವ ಬದಲಾವಣೆಗೆ ಬ್ರೇಕ್ ಹಾಕುವ ಕೆಲಸಕ್ಕೆ ಮುಂದಾದಂತೆ ಗೋಚರಿಸ್ತಾ ಇದೆ. ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ 3 ದಿನದಿಂದ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಭಾನುವಾರ ರಾತ್ರಿ ದೆಹಲಿಗೆ ಹೋಗಿದ್ರು. ಸೋಮವಾರ ಬೆಳಗ್ಗೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ರು. ನಿನ್ನೆ ಸಂಜೆ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಕೂಡ ದೆಹಲಿಯನ್ನು ತಲುಪಿದರು. ಇಬ್ಬರು ಸಚಿವರು ಒಟ್ಟಿಗೆ ಹೋಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು. ಸರಿಸುಮಾರು 1 ಗಂಟೆಯ ಕಾಲ ಖರ್ಗೆ ಅವರ ಜೊತೆಗೆ ಬಹಳ ಮುಕ್ತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲರ ಮುಂದೆಯೂ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ ಇಟ್ಟಿರುವಂತಹ ವರದಿ ಅಹಿಂದಾಸ್ತ್ರ. ಕುರ್ಚಿ ಕದನಕ್ಕೆ ಅಹಿಂದ ಹೆಸರಲ್ಲಿ ಜಾರಕಿಹೊಳಿ ಅಂಡ್ ಟೀಮ್ ಕೊಟ್ಟಿರುವಂತಹ ರಿಪೋರ್ಟ್ನ ಹೈಲೈಟ್ಸ್ ಅನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ ಪಾಲಿನ ಸಾಂಪ್ರದಾಯಿಕ ಅಹಿಂದ ಮತಗಳಿಗೆ ಪೆಟ್ಟಾಗ್ತಾ ಇದೆ. ಈಗ ಚುನಾವಣೆ ಆದರೂ ಕೂಡ ಹಾಲಿ 40ರಿಂದ 45 ಶಾಸಕರು ಸೋಲುವ ಭೀತಿ ಇದೆ. ಹೀಗಾಗಿ ಅಹಿಂದ ಮತ ವಿಭಜನೆ ಆದರೆ 2028 ಚುನಾವಣೆಗೆ ಸಂಕಷ್ಟ ಎದುರಾಗಬಹುದು. ಅದಕ್ಕಾಗಿಯೇ ಅಹಿಂದ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಸಮಾವೇಶಗಳನ್ನು ಮಾಡಬೇಕು. ಅಹಿಂದ ಸಮಾವೇಶದ ಆಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಹಿರಿಯ ನಾಯಕರ ಹುದ್ದೆ ಹಾಗೂ ಜವಾಬ್ದಾರಿಗಳ ಬಗ್ಗೆಯೂ ಕೂಡ ನಿರ್ಣಯಗಳು ಆಗಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯಂತಹ ತರಾತುರಿಗಳನ್ನು ಮಾಡಬಾರ್ದು. ಪಕ್ಷದೊಳಗಿನ ಗೊಂದಲಗಳಿಂದ ನಮ್ಮ ಗ್ಯಾರಂಟಿಗಳು ಅಂದರೆ ನಾಯಕತ್ವದಲ್ಲಿರುವಂತಹ ಗೊಂದಲಗಳಿಂದಾಗಿ ನಮ್ಮ ಗ್ಯಾರಂಟಿಗಳು ಪಕ್ಷಕ್ಕೆ ಫಲ ಕೊಡ್ತಾ ಇಲ್ಲ, ಫಲ ತರ್ತಾ ಇಲ್ಲ ಅನ್ನುವಂತಹ ವಾಸ್ತವವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರವನ್ನೇ ಹೈಕಮಾಂಡ್ ಕೈ ಬಿಟ್ಟರೆ ಉತ್ತಮ ಅನ್ನುವಂತಹ ಸಲಹೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದು, ಬೇಕಿದ್ರೆ ನೀವು ಸಂಪುಟ ಪುನರ್ರಚನೆ ಮಾಡಿ ಹೊಸ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಆವಾಗ ಸಂಪುಟಕ್ಕೂ ಕೂಡ ಹೊಸ ಉತ್ಸಾಹ ಬರುತ್ತೆ ಅನ್ನುವಂಥದ್ದನ್ನು ವಿವರಿಸಿದ್ದಾರೆ. ಬದಲಾವಣೆ ಆಗಲೇಬೇಕಿದ್ರೆ ಆಗ ಅಹಿಂದ ನಾಯಕರ ಸ್ಥಾನಮಾನಗಳನ್ನು ಸ್ಪಷ್ಟಪಡಿಸಬೇಕು. ಯಾರಿಗೆ ಯಾವ ಹುದ್ದೆ ಅನ್ನೋದರ ಬಗ್ಗೆ ಕೂಡ ಒಂದು ಸ್ಪಷ್ಟತೆ ಸಿಗಬೇಕು. ಅಹಿಂದ ವರ್ಗವನ್ನು ಬಿಟ್ಟು ನಿರ್ಣಯ ತೆಗೆದುಕೊಳ್ಳುವಂಥದ್ದು ಕರ್ನಾಟಕದ ಮಟ್ಟಿಗೆ ಅಸಾಧ್ಯ, ಅದು ಸಾಧ್ಯ ಇಲ್ಲದೆ ಇರುವಂಥದ್ದು. ಹೀಗಾಗಿ ಅಹಿಂದವನ್ನು ಒಗ್ಗೂಡಿಸುವಂತಹ ಕೆಲಸ ಆಗಬೇಕು ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದಾರಂತೆ. ಇಷ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಾಗಿಲ್ಲ. ರಾಜ್ಯದ ನಾಯಕತ್ವದಲ್ಲಿ ಒಂದು ವೇಳೆ ಬದಲಾವಣೆ ಮಾಡಿದ್ದೇ ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಡಿ ಅಂತಾನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ತನ್ನ ಮನದಾಳದ ಮಾತುಗಳನ್ನು ಹೇಳಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಇವೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿ ನಿರ್ಧಾರ ಕೈಗೊಳ್ಳುವುದಾಗಿ ಖರ್ಗೆ ಅವರು ಸೇರಿದಂತೆ ಜಾರಕಿಹೊಳಿ ಅವರಿಗೆ ದೆಹಲಿ ನಾಯಕರು ಹೇಳಿ ಕಳಿಸಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ.ಎಚ್. ಮುನಿಯಪ್ಪ ಕೂಡ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇವತ್ತು ಬೆಳಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಮುನಿಯಪ್ಪ ಅವರು ಕೂಡ ಸಭೆ ನಡೆಸಿದ್ದಾರೆ, ಮೀಟ್ ಮಾಡಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತುಕತೆ ನಡೆಸಿ ಬಂದಿದ್ದಾರೆ. ಆಮೇಲೆ ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಕೂಡ ಮುನಿಯಪ್ಪ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಮುನಿಯಪ್ಪ ಅವರು ಹೋಗಿರೋದು ಮತ್ತು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ದೆಹಲಿಗೆ ಹೋಗಿರುವಂಥದ್ರಲ್ಲಿ ಒಂದು ದಲಿತ ಒಳ ಮೀಸಲಾತಿ, ಎಸ್.ಸಿ. ಒಳ ಮೀಸಲಾತಿ ವಿಚಾರದಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವೂ ಕೂಡ ಇದರಲ್ಲಿ ಒಳಗೊಂಡಿತ್ತು ಅಂತ ಹೇಳಲಾಗ್ತಿದೆ. ಹೀಗೆ ದೆಹಲಿಯಲ್ಲಿ ದೊಡ್ಡವರು ಕಾಂಗ್ರೆಸ್ ಪಕ್ಷದ ದೊಡ್ಡವರಿಗೆ ಒತ್ತಡವನ್ನು ಹಾಕ್ತಾ ಇದ್ರೆ, ರಾಜ್ಯದಲ್ಲಿ ಕುಳಿತಿರುವಂತಹ ಮಾಜಿ ಸಚಿವ ಅವರು ಒಂದು ರೀತಿಯಲ್ಲಿ
ಯಾವಾಗ ಏನು ಕ್ರಾಂತಿ ಆಗುತ್ತೆ ಅನ್ನೋದನ್ನು ಮೊದಲೇ ಹೇಳ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದಂಥವ್ರು ಅವರೇನೆ. ಆದರೆ ಆಗಸ್ಟಲ್ಲಿ ಅವರು ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ರು, ಅದು ಬೇರೆ ಮಾತು. ಆದರೆ KN ರಾಜಣ್ಣ ಅವರು ಇವತ್ತು ಮಾತನಾಡ್ತಾ CM ಮೌನಕ್ಕೆ ಶರಣಾಗಿದ್ದಾರೆ ಅಂತ ಬೇಸರವನ್ನು ಮತ್ತೊಮ್ಮೆ ಹೊರಹಾಕಿದ್ದಾರೆ. ಅಹಿಂದ ವರ್ಗದಲ್ಲಿ ಅಸಮಾಧಾನ ಇದೆ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸಿದ್ದು ಮಾತ್ರ ಅಲ್ಲ, CM ಅವರ ಮನಸ್ಸಿನಲ್ಲಿ ಏನು ಓಡಾಡ್ತಾ ಇದೆ ಅನ್ನೋದನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ಸಿದ್ದರಾಮಯ್ಯ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ವಿ. ತಪ್ಪೇನಿದೆ, ನಾವು ಅದು ಬದ್ಧ. ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ನಮ್ಮ ಬದ್ಧ ಇದೆ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು ಎಲ್ಲನೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಹೀಗೆ ಸಿದ್ದರಾಮಯ್ಯನವರು ಆಗೊಂದು ರೀತಿ ಹೀಗೊಂದು ರೀತಿ ಅನ್ನೋದನ್ನು ರಾಜಣ್ಣ ಅಂತವ್ರು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಶಿವಕುಮಾರ್ ಅವರ ಆಪ್ತರು ಬರ್ತ್ಡೇಗೆ ಹೈಕಮಾಂಡ್ನಿಂದ ಒಂದು ಗಿಫ್ಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಅವರ ಬಲವಾದಂಥ ನಂಬಿಕೆ ಏನಂದರೆ CM ಕುರ್ಚಿಯ ಗಿಫ್ಟ್ ಈ ಬಾರಿ DK ಶಿವಕುಮಾರ್ ಅವರ ಬರ್ತ್ಡೇಗೆ ಬಂದು ತಲುಪುತ್ತೆ ಅನ್ನುವಂಥದ್ದು. ಕಡೆಯ ಡೇಟ್ ಕೊಡ್ತಾ ಇದೀವಲ್ಲ, ಮೇ 15 ಅಷ್ಟೇ. ಅದೇ ಫೈನಲ್ ಡೇಟ್ ನಮ್ದೆಲ್ಲರದ್ದು. ಮೇ 15ಕ್ಕೆ DK ಶಿವಕುಮಾರ್ ಅವರು CM ಆಗ್ತಾರೆ. ಖಂಡಿತವಾಗೂ ಹಾಗೆ ಆಗ್ತಾರೆ. ಆದರೆ ರಾಜ್ಯದಲ್ಲಿ ನಿಜಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಜೋರಾಗಿ ಮಾತಾಡ್ತಿರುವಂಥದ್ದು ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂತಹ ಶಾಸಕರು. ಆದರೆ ಹೈಕಮಾಂಡ್ ನಾಯಕರು ಇಲ್ಲಿವರೆಗೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ, ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಇವೆಲ್ಲ ಒಂದು ಕಡೆ. ಅರೆ ಇನ್ನೊಂದು ಕಡೆ ಮಂತ್ರಿ ಸ್ಥಾನಕ್ಕಾಗಿ ಮಾತ್ರ ಶಾಸಕರು ದೆಹಲಿ ದಂಡಯಾತ್ರೆಗೆ ಆಲ್ರೆಡಿ ಪ್ರಿಪ್ರೇಷನನ್ನು ಒಂದು ಕಡೆಯಲ್ಲಿ ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಜನ ಆಲ್ರೆಡಿ ದೆಹಲಿ ಕೂಡ ತಲುಪಿದ್ದಾರೆ. ಇದರಲ್ಲಿ CM ರಾಜಕೀಯ ಕಾರ್ಯದರ್ಶಿಗಳಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಶಿವಾಜಿನಗರದ ಶಾಸಕರಾಗಿರುವಂಥ ರಿಜ್ವಾನ್ ಅರ್ಷದ್ ಅವರು, ಹಾಗೆಯೇ ಸಿಂಧನೂರು ಶಾಸಕರಾಗಿರುವ ಹಂಪನಗೌಡ ಬಾದರ್ಲಿ ಹಾಗೂ MLC ಸಲೀಂ ಅಹಮದ್ ಅವರು ದೆಹಲಿಗೆ ಹೋಗಿದ್ದಾರೆ. ಮೇ ಮೊದಲ ವಾರದಲ್ಲಿ ದೆಹಲಿಗೆ ಹತ್ರ 40ರಿಂದ 50 ಜನ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದಷ್ಟು ಶಾಸಕರು ಜಾತಿ, ಸಮುದಾಯ, ವಲಯವಾರು ಹೀಗೆ ಅವರವ್ರಿಗೆ ಮಂತ್ರಿ ಸ್ಥಾನ ಸಿಗೋದಕ್ಕೆ ಏನೆಲ್ಲ ಮಾನದಂಡ ಇಡಬೇಕು ಆ ಎಲ್ಲ ಮಾನದಂಡಗಳನ್ನು ಅವರವರನ್ನೇ ಒಂದು ರೀತಿಯಲ್ಲಿ ಇದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇದ್ದಂಗೆ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವರವ್ರಿಗೆ ನನಗೆ ಈ ಮಾನದಂಡ ಪ್ರಕಾರ ಹೋದರೆ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಮಾನದಂಡಗಳನ್ನು ಅವರವರು ಹೇಳ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಕೇಳೋಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ಬದಲಾವಣೆ ಆಗ್ತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ. ಬದಲಾವಣೆ ಆಗ್ತದೆ. ನಂತರ ಮೇ 5 ನಂತರ 15 ಒಳಗಡೆ ಒಳ್ಳೆ ಸುಸೂಚಿತ ಕನ್ನಡ ರಾಜ್ಯ ಬರಬಹುದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿಲ್ಲ, ಎಲ್ಲಾ ಸಮಾಜದವರ ಪ್ರೀತಿ ವಿಶ್ವಾಸದಿಂದ ಆಗಿದ್ದಾರೆ. ಅದಕ್ಕೆ ಸಮಾಜ ಕನ್ಸಿಡರ್ ಮಾಡಬೇಡ್ರಿ, ಈ ಭಾಗಕ್ಕೆ ತಂದ್ಕೊಡ್ರಿ ಅಂತ ಮಾಡ್ಬೋದು. ಏನು ಕೇಳೋದ್ರಾಗ ತಪ್ಪೇನಿದೆ, ಕೇಳಿರ್ಬೋದು. ಹೀಗೆ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನು ಪ್ರತಿಪಕ್ಷಗಳವರು ಸಹಜವಾಗಿಯೇ ಗಮನಿಸ್ತಾ ಇದ್ದಾರೆ. ಕಚ್ಚಾಟ ಬಿಟ್ಟು ರಾಜ್ಯದ ಜನರ ಸಮಸ್ಯೆಗಳತ್ತ ನೋಡಿ ಅನ್ನುವಂತಹ ಸಲಹೆಯನ್ನು ಪ್ರತಿಪಕ್ಷದ ಶಾಸಕರುಗಳು ಕೊಡ್ತಾ ಇದ್ದಾರೆ. 2 ವರ್ಷ ಅದನ್ನ ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದು ಕಡೆ ಸಿದ್ದರಾಮಯ್ಯನ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂಥಕ್ಕೆ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದುವರೆದ ಪಾರ್ಟ್ 2 ಇದು. DK ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಡಗಾಲ ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಯೋಗದಲ್ಲಿ ಇದ್ದರೆ ತಪ್ಪಿಸೋಕ್ಕಾಗಲ್ಲ. ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೆಯದಾಗ್ತಿಲ್ಲ. ಹೀಗೆ ಮೇ 4ಕ್ಕೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಮತ್ತು ರಾಜ್ಯದ 2 ಉಪಚುನಾವಣಾ ಕ್ಷೇತ್ರಗಳ ಫಲಿತಾಂಶ ಹೊರಗೆ ಬರುತ್ತೆ. ಫಲಿತಾಂಶ ಬಂದ ದಿನದಿಂದಲೇ ಕುರ್ಚಿ ಕದನ ಮತ್ತಷ್ಟು ತೀವ್ರವಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರ ಬಣ ಅಹಿಂದ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. DK ಶಿವಕುಮಾರ್ ಬಣ ಪಕ್ಷ ನಿಷ್ಠೆಯನ್ನೇ ಬ್ರಹ್ಮಾಸ್ತ್ರವಾಗಿ ಮಾಡ್ಕೊಂಡಿದೆ.
ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕ ಮತ್ತು ಇರಾನ್ ಯುದ್ಧದಿಂದ ಮತ್ತೆ ತೈಲ ಬೆಲೆ ಏರಿಕೆಯಾಗೋದಕ್ಕೆ ಶುರುವಾಗಿದೆ. ಸಾವಿರಾರು ಜನ ಸತ್ರು, ಯುದ್ಧ ನಿಲ್ಲಿಸ್ತಾ ಇಲ್ಲ. ಲಕ್ಷಾಂತರ ಜನ ಬೀದಿ ಪಾಲಾದರೂ ಯುದ್ಧ ಮುಗಿತಾ ಇಲ್ಲ. ಕೋಟ್ಯಂತರ ಜನರ ಜೀವನಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದ್ರು. ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ಕೊನೆಯಾಗ್ತಾ ಇಲ್ಲ. ಅಮೆರಿಕದವರು ಷರತ್ತನ್ನು ಸಡಿಲಿಸ್ತಾ ಇಲ್ಲ, ಇರಾನ್ ಅವರು ಅಮೆರಿಕ ಜೊತೆಗೆ ಒಪ್ಪಂದಕ್ಕೆ ಕೂರ್ತಾ ಇಲ್ಲ. ಇವರಿಬ್ಬರ ಪ್ರತಿಷ್ಠೆಯ ಜಗಳದಿಂದಾಗಿ ಇವತ್ತು ಮತ್ತೆ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದೆ. ಇರಾನ್ ಮತ್ತು ಅಮೆರಿಕದವರು ಯುದ್ಧ ನಿಲ್ಲಿಸೋದು ಬಿಟ್ಟು ಪ್ರತಿಷ್ಠೆಯಾಗಿ ಈಗಾಗಲೇ ಯುದ್ಧವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ಅರ್ಧ ಜಗತ್ತಿನಲ್ಲಿ ತೈಲದ ಕೊರತೆ ಶುರುವಾಗ್ತಾ ಇದೆ, ಹಾಹಾಕಾರ ಶುರುವಾಗ್ತಾ ಇದೆ. ಭಾರತದಲ್ಲಿ ಹೇಗೋ ಆಟೋ LPG ಸಮಸ್ಯೆ ಕಡಿಮೆ ಆಗಿತ್ತು. ಕಳೆದ ಒಂದು ವಾರದಿಂದಲೂ ಕೂಡ LPG ಕೊರತೆ ಅರ್ಧಕ್ಕರ್ಧ ಇಳಿಕೆ ಆಗಿದೆ. ಆದರೆ ಸದ್ಯಕ್ಕೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಅಭಾವ ಸೃಷ್ಟಿಯಾಗಿಲ್ಲ. ಈ ಯುದ್ಧ ನಿಲ್ಲದೆ ಹೋದರೆ ಇನ್ನು 2-3 ವಾರದಲ್ಲಿ ಭಾರತದಲ್ಲಿ ಆಟೋ LPG ಕೊರತೆ ಮತ್ತೆ ಎದುರಾಗುವಂತಹ ಅಪಾಯ ಇದ್ದೇ ಇದೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಕೂಡ ಏರಿಕೆಯಾಗುವಂತಹ ಆತಂಕ ಹೆಚ್ಚಾಗಿದೆ. ಹಾರ್ಮುಜ್ ಜಲಮಾರ್ಗವನ್ನು ಒಂದು ಕಡೆ ಅಮೆರಿಕದವರು ಲಾಕ್ ಮಾಡಿಕೊಂಡಿದ್ದಾರೆ, ಇನ್ನೊಂದು ಕಡೆ ಇರಾನ್ ಅವರು ಬಂದ್ ಮಾಡ್ಕೊಂಡು ಕುಳಿತಿದ್ದಾರೆ. ಇದರಿಂದಾಗಿ ಭಾರತ, ಪಶ್ಚಿಮ ಏಷ್ಯಾ ದೇಶಗಳಿಗೆ ಕಚ್ಚಾ ತೈಲ ಪೂರೈಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನೊಂದು ಕಡೆ ಕಳೆದ 60 ದಿನಗಳ ಯುದ್ಧದಲ್ಲಿ ಸಾಕಷ್ಟು ಕಚ್ಚಾ ತೈಲ ಘಟಕಗಳು, ಉತ್ಪಾದನಾ ಘಟಕಗಳು ನಾಶವಾಗಿವೆ. ಇದರಿಂದಾಗಿ ಇರಾನ್ನಲ್ಲಿ ಕಚ್ಚಾ ತೈಲ ಉತ್ಪಾದನೆಯೂ ಕೂಡ ಆಗ್ತಾ ಇಲ್ಲ. ಈಗ ಇರುವ ಕಚ್ಚಾ ತೈಲದ ಮೇಲೂ ಕೂಡ ಬೆಲೆ ಏರಿಕೆ ಮಾಡಿ ಇರಾನ್ ಕುಳಿತಿದೆ. ಇಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಸಂಗತಿ ಏನಂದರೆ, ಇವತ್ತು ಒಂದೇ ದಿನ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆಯನ್ನು $3.28 ಏರಿಕೆ ಮಾಡಲಾಗಿದೆ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಬ್ಯಾರಲ್ಗೆ ಇವತ್ತು ಒಂದೇ ದಿನ 310 ರೂಪಾಯಿಯಷ್ಟು ಏರಿಕೆ ಆಗಿದೆ. ಇವತ್ತು ಒಂದೇ ದಿನ 310 ರೂಪಾಯಿ ಏರಿಕೆ ಆಗಿದ್ದು, ಒಂದು ಬ್ಯಾರಲ್ ಕಚ್ಚಾ ತೈಲದ ಒಟ್ಟು ಬೆಲೆ 10,586 ರೂಪಾಯಿಗೆ ಹೋಗಿದೆ. ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲ $111.86ಗೆ ತಲುಪಿದೆ. ಒಂದು ಬ್ಯಾರಲ್ನಲ್ಲಿ ಒಟ್ಟು 159 ಲೀಟರ್ ಕಚ್ಚಾ ತೈಲ ಇರುತ್ತೆ. ಹೀಗಾಗಿ ಅಲ್ಲಿಗೆ 1 ಲೀಟರ್ ಕಚ್ಚಾ ತೈಲದ ಮೂಲ ಬೆಲೆ $66.58 ತಲುಪಿದೆ. ಯುದ್ಧಕ್ಕೂ ಮೊದಲು ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ 6,436 ರೂಪಾಯಿ ಇತ್ತು. ಅಂದರೆ ಫೆಬ್ರವರಿ 27ರವರೆಗೆ 1 ಲೀಟರ್ ಕಚ್ಚಾ ತೈಲ 40.48 ರೂಪಾಯಿ ಇತ್ತು. ಈಗ ಅದು $66.58 ತಲುಪಿರುವಂಥದ್ದು. ಹಾಗೂ 1 ಲೀಟರ್ಗೆ 2 ತಿಂಗಳಲ್ಲಿ 26 ರೂಪಾಯಿ ಏರಿಕೆಯಾಗಿದೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಕಚ್ಚಾ ತೈಲದ್ದು. ಹೀಗಾಗಿ ಯುದ್ಧದಿಂದ ಕಚ್ಚಾ ತೈಲ ಉತ್ಪಾದನೆಯನ್ನು ಕೂಡ ಇರಾನ್ ನಿಲ್ಲಿಸಿದ್ದು, ಸ್ಟಾಕ್ ಕೂಡ ಕಡಿಮೆ ಆಗ್ತಾ ಇದೆ. ಇರಾನ್ ಹತ್ರ ಸದ್ಯಕ್ಕೆ 22 ದಿನಕ್ಕೆ ಆಗುವಷ್ಟು ಮಾತ್ರ ಕಚ್ಚಾ ತೈಲ ಸಂಗ್ರಹವಿದೆ. ಬರೀ ಕಚ್ಚಾ ತೈಲ ಅಷ್ಟೇ ಅಲ್ಲ, 12 ದಿನಕ್ಕೆ ಆಗುವಷ್ಟು ಮಾತ್ರ ಇರಾನ್ ಬಳಿಯಲ್ಲಿ LPG ಸ್ಟಾಕ್ ಇದೆಯಂತೆ. ಪ್ರತಿದಿನ 18ರಿಂದ 20 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಇರಾನ್ ಉತ್ಪಾದನೆ ಮಾಡ್ತಾ ಇತ್ತು. ಹಾಗೆಯೇ ಪ್ರತಿದಿನ 17ರಿಂದ 18 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಇರಾನ್ 16 ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇತ್ತು. ಆದರೆ ಯುದ್ಧ ಶುರುವಾದ ಮೇಲೆ ಪ್ರತಿದಿನ 5ರಿಂದ 6 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಕೂಡ ಇರಾನ್ನಿಂದ ರಫ್ತು ಮಾಡೋದಕ್ಕೆ ಆಗ್ತಾ ಇಲ್ಲ. ಫೆಬ್ರವರಿ 28ರಿಂದ ಶುರುವಾದಂತಹ ಈ ಯುದ್ಧ 60 ದಿನಕ್ಕೆ ಕಾಲಿಟ್ಟಿದೆ. ಈ 60 ದಿನದಲ್ಲಿ 150 ಲಕ್ಷ ಬ್ಯಾರಲ್ ತೈಲ ಉತ್ಪಾದನೆಯನ್ನು ಇರಾನ್ ಸ್ಥಗಿತಗೊಳಿಸಿದೆ. ಆದಷ್ಟು ಬೇಗ ಈ ಮಹಾಯುದ್ಧಕ್ಕೆ ಇತಿಶ್ರೀ ಹಾಡಲೇಬೇಕಾಗಿರುವಂಥದ್ದು ಇದೇ ಕಾರಣಕ್ಕಾಗಿ. ಇಲ್ಲದೆ ಹೋದರೆ ಮುಂದೆ 8ರಿಂದ 10 ದಿನಗಳಲ್ಲಿ ಜಾಗತಿಕ ತೈಲ ಬಿಕ್ಕಟ್ಟು ಶುರುವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಇರಾನ್ ದೇಶದ ಅರ್ಥವ್ಯವಸ್ಥೆ ಅಂತೂ ಸಂಪೂರ್ಣ ಬುಡುಮೇಲಾಗುವಂಥದ್ದು ನಿಶ್ಚಿತ ಅಂತ ಹೇಳಿ ಆರ್ಥಿಕ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದು ಕೇವಲ ಇರಾನ್ಗಷ್ಟೇ ಅಲ್ಲ, ಇರಾನ್ ಕಚ್ಚಾ ತೈಲವನ್ನೇ ನಂಬಿಕೊಂಡು ಕುಳಿತಿರುವಂತಹ ಜಗತ್ತಿನ ಬಹುತೇಕ ದೇಶಗಳಲ್ಲೂ ಕೂಡ ತೈಲ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲ ದೇಶಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ ಬೆಲೆ ಏರಿಕೆ ಆಗ್ತಿಲ್ಲ. ಆದರೆ ಹಾರ್ಮುಜ್ ಜಲಮಾರ್ಗ ಓಪನ್ ಮಾಡದೇ ಹೋದರೆ ಭಾರತದಲ್ಲೂ ತೈಲ ಸಂಕಷ್ಟ ಶುರುವಾಗಬಹುದು. ಇದೆಲ್ಲ ಗೊತ್ತಿದ್ರೂ ಅಮೆರಿಕದವರಾಗಲಿ ಇರಾನ್ನವರಾಗಲಿ ಅಂತಿಮ ಒಪ್ಪಂದಕ್ಕೆ ಬರ್ತಾ ಇಲ್ಲ. ಬದಲಿಗೆ ಷರತ್ತುಗಳ ಮೇಲೆ ಷರತ್ತುಗಳನ್ನು ಹಾಕಿ ಹಗ್ಗಜಿಗ್ಗಾಟವನ್ನು ಮಾಡ್ತಾ ಕೂತಿದ್ದಾರೆ. ಸದ್ಯಕ್ಕೆ ಇರಾನ್ನವರು ಅಮೆರಿಕಗೆ ಷರತ್ತುಗಳನ್ನು ಸಡಿಲಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಇಲ್ಲಿ ಇರಾನ್ ಮತ್ತು ಲೆಬನಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಇರಾನ್ ಮನವಿಯನ್ನು ಮಾಡಿದೆ. ಯುದ್ಧ ಭೂಮಿಯಿಂದ ಅಮೆರಿಕ ಸೇನೆಯನ್ನು ತಕ್ಷಣವೇ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತಹ ಪ್ರಸ್ತಾವನೆ ಅದು ಯಥಾಪ್ರಕಾರವಾಗಿ ಅವರ ಮೂಲ ಪ್ರಸ್ತಾವನೆಯಲ್ಲಿತ್ತು. ಆ ಪ್ರಸ್ತಾವನೆಯನ್ನು ಅದು ಹಾಗೆ ದೃಢವಾಗಿ ಉಳಿಸ್ಕೊಂಡಿದೆ.
ಈ ಎರಡು ಪ್ರಸ್ತಾವನೆಗೆ ಅಮೆರಿಕ ಒಪ್ಪಿದ್ರೆ ನಾವು ನೀವು ಸೇರಿ ಹಾರ್ಮುಜ್ ಜಲಮಾರ್ಗವನ್ನು ತಕ್ಷಣವೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮುಕ್ತಗೊಳಿಸೋಣ ಅಂತಾನೂ ಕೂಡ ಇರಾನ್ ಹೇಳ್ತಾ ಇದೆ. ಅಂದರೆ ಮೊದಲೆರಡು ಕಂಡೀಷನ್ಗಳಿಗೆ ಒಪ್ಪಿಕೊಂಡ್ರೆ ಮೂರನೇ ಕಂಡೀಷನ್ ಅಪ್ಲೈ ಆಗುತ್ತೆ. ಯುದ್ಧ ನಿಲ್ಲಿಸಿ ಹಾರ್ಮುಜ್ ಸಂಚಾರವನ್ನು ಮುಕ್ತಗೊಳಿಸುವ ಒಪ್ಪಂದವನ್ನು ಪಾಲಿಸಿದರೆ ಆಮೇಲೆ ಇರಾನ್ನ ಪರಮಾಣು ಒಪ್ಪಂದದ ಬಗ್ಗೆ ಅಮೆರಿಕ ಜೊತೆಗೆ ಚರ್ಚಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಇರಾನ್ನವರು ಪರಮಾಣು ವಿಚಾರದಲ್ಲಿ ತಮ್ಮ ಷರತ್ತನ್ನು ಸಡಿಲಿಕೆ ಮಾಡಿದ್ದಾರೆ. ಅಮೆರಿಕಾಗೆ ಷರತ್ತುಗಳ ಸಡಿಲಿಕೆ ವರದಿಯನ್ನು ಇರಾನ್ ಕಳಿಸ್ಕೊಟ್ಟಿದ್ದು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರುವಂತೆ ಅದು ಮನವಿಯನ್ನು ಕೂಡ ಮಾಡಿದೆ ಅಮೆರಿಕಾಗೆ. ಆದರೆ ಇರಾನ್ ಕಳಿಸಿರುವಂಥ ಈ ಷರತ್ತು ಸಡಿಲಿಕೆ ಒಪ್ಪಂದಕ್ಕೆ ಅಮೆರಿಕ ತಲೆ ಕೆಡಿಸ್ಕೊಂಡಿಲ್ಲ. ಅದರ ಬದಲು ನಿಮ್ಮ ಸಡಿಲಿಕೆಯ ಷರತ್ತುಗಳನ್ನು ಸಾಧ್ಯವಾದರೆ ಪರಿಶೀಲಿಸ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೈ ಕಟ್ಟಿಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದಿದೆ. ಇರಾನ್ಗೆ ಮಾತ್ರ ಅಲ್ಲ ನಷ್ಟ ಆಗೋದು, ಕೊಲ್ಲಿ ದೇಶಗಳು ನಷ್ಟವನ್ನು ಅನುಭವಿಸ್ತವೆ. ಇರಾನ್ ಕಚ್ಚಾ ತೈಲವನ್ನು ಮತ್ತು ಕೊಲ್ಲಿ ರಾಷ್ಟ್ರಗಳ ಕಚ್ಚಾ ತೈಲವನ್ನು, ಯಾಕಂದರೆ ಹಾರ್ಮುಜ್ ಬಂದಾಗಿರೋ ತನಕ ಆ ಕೊಲ್ಲಿ ರಾಷ್ಟ್ರಗಳಿಂದ ಬರುವಂತಹ ಕಚ್ಚಾ ತೈಲದ ಮೇಲೂ ಕೂಡ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ. ಇದು ನಂಬಿಕೊಂಡಿರುವಂತಹ ದೇಶಗಳಿಗೂ ಕೂಡ ಇನ್ನೆರಡು ವಾರದಲ್ಲಿ ಸಂಕಷ್ಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಪಶ್ಚಿಮ ಬಂಗಾಳದಲ್ಲಿ ನಾಳೆ ಕೊನೆಯ ಹಂತದ ಮತದಾನಕ್ಕೆ ಚುನಾವಣಾ ಆಯೋಗ ಸಜ್ಜಾಗ್ತಾ ಇದೆ. ಆದರೆ ಮೊದಲ ಹಂತದ ಮತದಾನದ ವೇಳೆ ಆಗಿದ್ದಂತಹ ಗಲಾಟೆಗಳು, ಅಭ್ಯರ್ಥಿಗಳನ್ನು ಅಟ್ಟಾಡಿಸಿ ಹೊಡೆದಂತಹ ಘಟನೆಗಳು, ಲಾಠಿ ಚಾರ್ಜ್ಗಳು ನಾಳೆಯೂ ಕೂಡ ಮರುಕಳಿಸಬಹುದಾ ಅನ್ನುವಂಥ ಆತಂಕ ಇದ್ದೇ ಇದೆ. ಇದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್ ಅವರ ಬಲಗೈ ಬಂಟ ಬಂಗಾಳಕ್ಕೆ ಎಂಟ್ರಿ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಸೂಕ್ಷ್ಮ ಪ್ರದೇಶಗಳಲ್ಲಿ ಚುನಾವಣಾ ಆಯೋಗ ಹಿಂದೆಂದೂ ಇಲ್ಲದಂತಹ ಭದ್ರತೆಯನ್ನು ನಿಯೋಜನೆ ಮಾಡಿದೆ. ದಕ್ಷಿಣ 24 ಪರಗಣ ಕ್ಷೇತ್ರಗಳು, ಪುರ್ಭಾ ಹಾಗೆಯೇ ಮೇದಿನಿಪುರ, ನಂದಿಗ್ರಾಮ್ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ 24 ದಕ್ಷಿಣ ಪರಗಣ ಜಿಲ್ಲೆಯನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿ ಭದ್ರತೆಗೆ ಉತ್ತರ ಪ್ರದೇಶದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾ ಅವರನ್ನು ಚುನಾವಣಾ ಆಯೋಗ ನೇಮಕ ಮಾಡಿದೆ. ಅಖಾಡಕ್ಕಿಳಿದಿರುವ ಅಜಯ್ ಪಾಲ್ ಶರ್ಮಾ ಸೀದಾ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ಮನೆಗೆ ಹೋಗಿ ವಾರ್ನಿಂಗ್ ಕೊಟ್ಟಿದ್ದು ಟಿಎಂಸಿ ಅವರನ್ನು ಕೆರಳಿಸಿದೆ. ಮೊದಲು ಅಜಯ್ ಪಾಲ್ ಶರ್ಮಾ ಅವರು ಹಾಕಿದಂತಹ ಆವಾಜ್ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. आसपास के जितने भी लोग हैं अच्छी तरह से समझ लें कि अगर किसी ने तो उनका कायदे से इलाज किया जाएगा। फिर अगर कहीं से खबर आ गई कि किसी ने कोई खुराफात करने की, किसी को परेशान करने की कोशिश की है, तो फिर उसकी खबर फिर अच्छे से लेंगे हम। ये जहांगीर के घर वाले भी खड़े हैं, उसको बता देना कायदे से। ये बार बार जो खबरें आ रही हैं कि उसके लोग धमका रहे हैं, तो फिर अच्छे से खबर लेंगे, फिर बाद में रोना पछताना मत। ಹೀಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಪರಮಾಪ್ತ ಅಂತ ಹೇಳಿ ಪರಿಗಣಿಸಲಾಗಿರುವ ಈ ಅಜಯ್ ಪಾಲ್ ಶರ್ಮಾ ಸದ್ಯ ದಕ್ಷಿಣ 24 ಪರಗಣದಲ್ಲಿ ಮತದಾರರಿಗೆ ಟಿಎಂಸಿ ಬೆದರಿಕೆ ಹಾಕ್ತಿದೆ ಅಂತ ಆಯೋಗಕ್ಕೆ ದೂರು ಬಂದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಅಜಯ್ ಪಾಲ್ರನ್ನ ಭದ್ರತೆಗೆ ಹಾಕಿದ್ದಾರೆ. ಅಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಸೀದಾ ಮಮತಾ ಬ್ಯಾನರ್ಜಿ ಅವರ ಆಪ್ತ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಮನೆಯನ್ನೇ ಹುಡುಕೊಂಡು ಬಂದಿದ್ರು. ಮನೆ ಸಿಗದೇ ಇದ್ದಾಗ ಜಹಾಂಗೀರ್ ಬಂಟ್ರನ್ನು ಕೂಡ ವಶಕ್ಕೆ ಪಡೆದು ವಾರ್ನಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಜಹಾಂಗೀರ್ ಮನೆಗೆ ಬಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾವಾಗ ಅಜಯ್ ಪಾಲ್ ಟಿಎಂಸಿ ಅವರಿಗೆ ಎಚ್ಚರಿಕೆ ಕೊಟ್ಟರು, ಟಿಎಂಸಿ ಅವರು ತಿರುಗಿ ಬಿದ್ದಿದ್ದಾರೆ. ದೀದಿ ಪಡೆ ಸೀದಾ ಅಜಯ್ ಪಾಲ್ಗೆ ವಾರ್ನಿಂಗ್ ಕೊಟ್ಟಿದೆ. पर मैं साफ भाषा में अजय पाल शर्मा जी को एक चीज बताना चाहता हूं, आपके ऊपर हमारी नजर है। ये जो असंवैधानिक काम आप कर रहे हैं अपने बीजेपी के मालिकों के निर्देश पे, मैं आपको इतना बता देना चाहता हूं, 4 तारीख रिजल्ट निकलने के बाद आप जहां भी भाग जाएं आप छुप नहीं पाएंगे। आपको ऐसा लगता होगा कि हम एक दूसरे राज्य से आए हैं, वहां पर हम चले जाएंगे और मेरा बीजेपी का मालिक मुझे बचा लेगा। मैं आपको सीधी तौर पे यह कहना चाहता हूं कि आपके खिलाफ एफआईआर होगा। ಹೀಗೆ ಚುನಾವಣಾಧಿಕಾರಿ ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾಕ್ಕೆ ಬರೀ ಎಚ್ಚರಿಕೆ ಕೊಟ್ಟಿಲ್ಲ, ಟಿಎಂಸಿ ಕಾರ್ಯಕರ್ತರು ಮುತ್ತಿಗೆ ಕೂಡ ಹಾಕಿದರು. ಅಜಯ್ ಪಾಲ್ ಕಾರನ್ನು ಅಡ್ಡಗಟ್ಟಿ ಪ್ರತಿಭಟನೆಯನ್ನು ಮಾಡಿದರು. ತಾಕತ್ತಿದ್ರೆ ನಮ್ಮನ್ನು ಕೂಡ ಎನ್ಕೌಂಟರ್ ಮಾಡಿ ನೋಡೋಣ ಅಂತ ಘೋಷಣೆಯನ್ನು ಕೂಗಿದಂತಹ ಘಟನೆಯೂ ಕೂಡ ಇವತ್ತೇ ನಡೆದಿದೆ. ಹೀಗಾಗಿ ಚುನಾವಣೆಯ ಹೊಸ್ತಿಲಲ್ಲಿ ಯಾವ ರೀತಿಯಂಥ ವಾತಾವರಣ ಇದೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಬಂಗಾಳದಲ್ಲಿ ಅತ್ಯಂತ
ಸೂಕ್ಷ್ಮ ಪ್ರದೇಶ ಅಂತಲೇ ದಕ್ಷಿಣ 24 ಪರಗಣ ಜಿಲ್ಲೆಗೆ ಪಟ್ಟ ಇದೆ. ಅದಕ್ಕೆ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾರನ್ನ ವೀಕ್ಷಕರಾಗಿ ನೇಮಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಎನ್ಕೌಂಟರ್ಗಳನ್ನು ಮಾಡಿರುವ ಅಜಯ್ ಪಾಲ್ ಶರ್ಮಾ ಯೋಗಿ ಸರ್ಕಾರದಲ್ಲಿರುವಂತಹ ಬೆಸ್ಟ್ ಪೊಲೀಸ್ ಅಧಿಕಾರಿ ಅನ್ನುವಂತಹ ಬಿರುದಿದೆ. ಆದರೆ ಬೇಕಂತಲೇ ಅಜಯ್ ಪಾಲ್ರನ್ನ ಬಿಜೆಪಿಯವರು ನಿಯೋಜಿಸಿದ್ದಾರೆ ಅನ್ನುವಂಥದ್ದು TMC ಅವರು ಮಾಡ್ತಿರುವ ನೇರ ಆರೋಪ. ಸದ್ಯದ ಪರಿಸ್ಥಿತಿಯಲ್ಲಿ ಬಂಗಾಳದ ಕೋಲ್ಕತ್ತಾ ಉತ್ತರ, ಕೋಲ್ಕತ್ತಾ ದಕ್ಷಿಣ, ಹೌರಾ, ನಾಡಿಯಾ, ಉತ್ತರ 24 ಪರಗಣಗಳು, ದಕ್ಷಿಣ 24 ಪರಗಣಗಳು ಹಾಗೂ ಹೂಗ್ಲಿಯಲ್ಲೂ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಆದರೂ ನಾಳೆ ನಡೆಯೋ 2ನೇ ಹಂತದ ಮತದಾನದ ವೇಳೆ ಅಹಿತಕರ ಘಟನೆಗಳು ಆಗುವಂತಹ ಆತಂಕ ಇದ್ದೇ ಇದೆ. ಯಾಕಂದರೆ ಬಂಗಾಳದ ಚುನಾವಣೆ ಅಂದರೆ ಅದು ಅಲ್ಲಿ ಮನಿ ಪವರ್ಗಿಂತ ಜಾಸ್ತಿಯಾಗಿ ಮಜಲ್ ಪವರ್. ಅದು ಆ ಮಜಲ್ ಪವರ್ನ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋಂಥದ್ದನ್ನು ನೋಡಬೇಕು. ಹಾಗಾಗಿ ನಾಳೆ ಪಶ್ಚಿಮ ಬಂಗಾಳದ 142 ಕ್ಷೇತ್ರಗಳಿಗೆ 2ನೇ ಹಂತದ ಹಾಗೂ ಕೊನೆಯ ಹಂತದ ಮತದಾನ ನಡೆಯುತ್ತೆ. 142 ಕ್ಷೇತ್ರಗಳಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. 1ನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗಿನ ದಾಖಲೆಯ 93.19% ಮತದಾನ ಆಗಿತ್ತು. 2ನೇ ಹಂತದಲ್ಲಿ 93% ವೋಟಿಂಗ್ ಮೀರುವಂತಹ ನಿರೀಕ್ಷೆಯನ್ನು ಕೇಂದ್ರ ಚುನಾವಣಾ ಆಯೋಗ ಇಟ್ಟುಕೊಂಡಿದೆ. ನಾಳೆ ಒಟ್ಟು 3,21,00,000 ಮತದಾರರು ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡಲಿದ್ದಾರೆ. ನಾಳೆಯ ಮತದಾನದ ವೇಳೆ ಒಟ್ಟು 42 ಮತಗಟ್ಟೆಗಳನ್ನು ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. 115 ಸೂಕ್ಷ್ಮ ಮತಗಟ್ಟೆಗಳು ಅಂತಾನೂ ಕೂಡ ಆಯೋಗ ಗುರುತು ಮಾಡಿದೆ. ಅತಿಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಗೆ ಅಂತಾನೆ 2,400 ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಒಟ್ಟು 2ನೇ ಹಂತದ ಮತದಾನ ನಡೆಯಲಿರುವ 142 ಕ್ಷೇತ್ರಗಳ ಭದ್ರತೆಗೆ 24,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ. ಇನ್ನು ಬಂಗಾಳದ ಚುನಾವಣೆಯಲ್ಲಿ ಈ ಬಾರಿ ದಾಖಲೆ ಮಟ್ಟದಲ್ಲಿ ಅಕ್ರಮವನ್ನು ಕೂಡ ಚುನಾವಣಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಎಲೆಕ್ಷನ್ ಗಿಫ್ಟ್ಗಳ ಸೀಸ್ ಮಾಡಲಾಗಿದ್ದು ಇದರ ಮೌಲ್ಯ 185 ಕೋಟಿ ರೂಪಾಯಿಗಳು. ಮತದಾರರಿಗೆ ಹಂಚೋದಕ್ಕೆ ತಂದಿದ್ದಂತಹ ಎಣ್ಣೆಯನ್ನು ಸೀಸ್ ಮಾಡಲಾಗಿದೆ. ಇದರ ಮೊತ್ತ ಸುಮಾರು 127 ಕೋಟಿ ರೂಪಾಯಿಗಳು. ಬಂಗಾಳದಲ್ಲಿ ಈ ವರ್ಷ ದಾಖಲೆ ಮಟ್ಟದ ಡ್ರಗ್ಸ್ ಕೂಡ ಸೀಸ್ ಆಗಿದ್ದು ಈ ಮಾದಕ ವಸ್ತುಗಳ ಒಟ್ಟು ಮೌಲ್ಯನೇ 110 ಕೋಟಿ ರೂಪಾಯಿ ಅಂತೇಳಿ ಅಂದಾಜಿಸಲಾಗಿದೆ. ಇನ್ನು ಬಂಗಾಳದಲ್ಲಿ ಬೆಂಕಿ ಹಚ್ಚೋದು, ಗಲಾಟೆ ಮಾಡೋದ್ರಿಂದ ವಶಪಡಿಸಿಕೊಂಡಿರುವಂತಹ ಅಕ್ರಮ ಶಸ್ತ್ರಾಸ್ತ್ರಗಳ ಮೌಲ್ಯವೇ ಅದನ್ನು ಲೆಕ್ಕ ಹಾಕಿದ್ರೇ 58 ಕೋಟಿ ರೂಪಾಯಿ ಇದೆ. ಹಾಗೆಯೇ ಮತದಾರರಿಗೆ ಹಂಚೋದಕ್ಕೆ ಸಾಗಿಸ್ತಾ ಇದ್ದಂತಹ ಗರಿಗರಿ ನೋಟ್ಗಳು ಸೀಸ್ ಆಗಿದ್ದು ಒಟ್ಟು 30 ಕೋಟಿ ರೂಪಾಯಿ. ಒಟ್ಟು ಮೌಲ್ಯ ಹೀಗೆ ಚುನಾವಣೆಯ ಸಂದರ್ಭದಲ್ಲಿ ಸೀಸ್ ಆಗಿರುವಂಥ ಒಟ್ಟು ಮೌಲ್ಯ 510 ಕೋಟಿ ರೂಪಾಯಿಗಳು. 2021ರಲ್ಲಿ 339 ಕೋಟಿ ರೂಪಾಯಿಯಷ್ಟು ಅಕ್ರಮ ಹಣ, ಉಡುಗೊರೆಯನ್ನು ಆಯೋಗ ಸೀಸ್ ಮಾಡಿತ್ತು. ಸೊ ನಾಳೆ ಪಶ್ಚಿಮ ಬಂಗಾಳದ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಕಟ್ಟೆಚ್ಚರವನ್ನು ಘೋಷಿಸಲಾಗಿದೆ. ಯಾವ ರೀತಿಯಾಗಿ ಚುನಾವಣೆ ನಡೆಯುತ್ತೆ ಅನ್ನೋಂಥ ನೋಡಬೇಕು. ಹಾಗೆಯೇ ನಾಳೆ ಸಂಜೆ ಮತಗಟ್ಟೆ ಸಮೀಕ್ಷೆಯು ಕೂಡ ಹೊರಬೀಳುತ್ತೆ. ಎಕ್ಸಿಟ್ ಪೋಲನ್ನು ತೋರಿಸ್ತೀವಿ, ನಾವು ಕೂಡ ತೋರಿಸ್ತೀವಿ. ಸಂಜೆ 5:30ರಿಂದ ಈ ಎಕ್ಸಿಟ್ ಪೋಲ್ ಕೂಡ ಪ್ರಸಾರ ಆಗುತ್ತೆ. ಯಾವ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋಂಥದ್ದು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದು. ನೀವು ಕೂಡ ನ್ಯೂಸ್ 18 ಜೊತೆಗೆ ಜಾಯ್ನ್ ಆಗಿ. ಇನ್ನು ಮನೆಯಿಂದ ಆಚೆ ಹೋದರೆ ಸಾಕು, ನೆತ್ತಿ ಮೇಲೆ ಸೂರ್ಯನೇ ಬಂದು ಕೂತಂಗಾಗ್ತಾ ಇದೆ. ಆ ಮಟ್ಟಿಗೆ ರಣಬಿಸಿಲು ರಾಜ್ಯವನ್ನು ಬಾಧಿಸ್ತಾ ಇದೆ. ಇಷ್ಟು ಸಾಲದು ಅಂತ ಬೇಸಿಗೆಯಲ್ಲಿ ಅಲ್ಲಲ್ಲಿ ಆಲಿಕಲ್ಲು ಮಳೆ ಬೇರೆ ಕಾಟ ಕೊಡ್ತಾ ಇದೆ. ಇವತ್ತು ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ನಾಳೆಯಿಂದ 4 ದಿನಗಳ ಕಾಲ 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಮೈಸೂರಿನಿಂದ ಬೀದರ್ವರೆಗೂ, ಕರಾವಳಿ ಜಿಲ್ಲೆಗಳು ಸೇರಿದಂತೆ ಉತ್ತರ ಕನ್ನಡದಿಂದ ಕಲ್ಯಾಣ ಕರ್ನಾಟಕದವರೆಗೂ ಎಲ್ಲ ಕಡೆಗೂ ಮಳೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಮೇ 1ರಿಂದ ಹಂತ ಹಂತವಾಗಿ ಬೇಸಿಗೆ ಮಳೆ ಕಡಿಮೆ ಆಗಲಿದೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವ ವರದಿ. ಇದಕ್ಕೆಲ್ಲ ಕಾರಣ ಎಲ್ನಿನೋ. ಏನಿದು ಎಲ್ನಿನೋ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಎಲ್ನಿನೋ ಅನ್ನುವಂಥದ್ದು ಪೆಸಿಫಿಕ್ ಮಹಾಸಾಗರದ ಮೇಲ್ಮೈಯಲ್ಲಿ ನಡೆಯುವಂತಹ ನೈಸರ್ಗಿಕ ಹವಾಮಾನ ವಿದ್ಯಮಾನ. ಮೇ 2026ರಿಂದ ಈ ಎಲ್ನಿನೋ ಹವಾಮಾನ ವೈಪರೀತ್ಯ ಸೃಷ್ಟಿಸುವಂತಹ ಸಾಧ್ಯತೆ ಇದೆ. ಜಾಗತಿಕವಾಗಿ ತಾಪಮಾನ ಮತ್ತಷ್ಟು ಹೆಚ್ಚಳ ಆಗಲಿದೆ ಅಂತ ವಿಶ್ವ ಹವಾಮಾನ ಸಂಸ್ಥೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಾಡ್ಗಿಚ್ಚು, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಸೃಷ್ಟಿಸುವಂತಹ ಶಕ್ತಿ ಈ ಎಲ್ನಿನೋಗಿದೆ. ಎಲ್ನಿನೋ ಸೃಷ್ಟಿ ಆಗ್ತಾ ಇದ್ದು ಈ ಸಲ ಭಾರತದಲ್ಲಿ ಕಡಿಮೆ ಮಳೆಯಾಗುವಂಥ, ಅಂದರೆ ಮುಂಗಾರು ಮಳೆ ತುಂಬ ಕಡಿಮೆ ಆಗುವಂತಹ ಸಾಧ್ಯತೆಯ ಬಗ್ಗೆ ಕೂಡ ಆತಂಕ ಶುರುವಾಗಿದೆ. ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಹೆಚ್ಚಳ ಮಾಡುತ್ತೆ. ದಕ್ಷಿಣ ಅಮೆರಿಕದಲ್ಲಿ ಮಳೆ ಜಾಸ್ತಿ ಸೃಷ್ಟಿಸುತ್ತೆ ಈ ಎಲ್ನಿನೋ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ.
ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿರುವ ಎಸ್ಸಿ ಮೀಸಲಾತಿ ಪ್ರಮಾಣವಾಗಿರುವ 15% ಅಡಿಯಲ್ಲೇ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದ್ದು, ಈಗಾಗಲೇ ಆರ್ಥಿಕ ಇಲಾಖೆ ಅನುಮತಿ ನೀಡಿರುವ 56,432 ಹುದ್ದೆಗಳ ನೇರ ನೇಮಕಾತಿಗೆ ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಹರಿಹರದ ಪಂಚಮಸಾಲಿ ಜಗದ್ಗುರು ಮಠಕ್ಕೆ ಹೊಸ ಪೀಠಾಧಿಪತಿಯ ಆಯ್ಕೆಗೆ ಕಸರತ್ತು ನಡೆಯುತ್ತಿದೆ. ಮನಗೂಳಿ ಮಠದ ಅಭಿನವ ಸಂಗನ ಬಸವ ಸ್ವಾಮೀಜಿಯವರ ಹೆಸರು ಮುನ್ನೆಲೆಗೆ ಬಂದಿದೆ. ಆದರೆ ಹೊಸ ಪೀಠಾಧಿಪತಿ ಆಯ್ಕೆ ಕುರಿತಂತೆ ಮನಗೂಳಿ ಶ್ರೀಗಳು ಅಲ್ಲಗಳೆದಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ವಿಚಾರದಲ್ಲಿ ನಟ ಚೇತನ್ ಹೇಳಿಕೆಯನ್ನು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ತೀವ್ರವಾಗಿ ಖಂಡಿಸಿದ್ದಾರೆ. ಸಾಧಕರಿಗೆ ಸೂಕ್ತ ಗೌರವ ಸಿಕ್ಕಿದ್ರೆ ತಪ್ಪೇನು? ಚೇತನ್ಗೆ ತಾಕತ್ತಿದ್ರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲಲಿ ಅಂತ ಸವಾಲು ಹಾಕಿದರು. ಬಿಜೆಪಿ ವಿರೋಧದ ಮಧ್ಯೆಯೂ ಉಮರ್ ಖಾಲಿದ್ ಕುರಿತ ಪುಸ್ತಕ ಕುರಿತು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ವೇಳೆ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಹೆಸರಲ್ಲಿ ಭಾರೀ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. 6 ತಿಂಗಳಲ್ಲಿ ಗುಂಡಿ ಮುಚ್ಚುವುದಕ್ಕೆ ಜಿಪಿಎ 33.85 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಈ ಪೈಕಿ ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ, ಶಿವಾಜಿನಗರದಲ್ಲಿ ಒಂದು ಗುಂಡಿಗೆ 60,000 ರೂಪಾಯಿ ವೆಚ್ಚ ಮಾಡಲಾಗಿದೆ ಅಂತ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ರೋಡಲ್ಲಿ ಪೆಟ್ರೋಲ್ ಬಾಂಬ್ ಮಾದರಿಯ ಬೆಂಕಿ ಸೃಷ್ಟಿಸಿ ರೀಲ್ಸ್ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಜತ್, ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ, ಯಾರಿಗೂ ನೋವು ಮಾಡುವ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. ಚಾಮರಾಜನಗರದ ಬಂಡೀಪುರ ನಿರ್ಬಂಧಿತ ಅರಣ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕುಟುಂಬ ಸಮೇತ ಬಿಂದಾಸ್ ಆಗಿ ಸಫಾರಿ ಮಾಡಿದ್ದಾರೆ. ಗುಂಡ್ಲುಪೇಟೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್ ಖಾಸಗಿ ಜೀಪ್ನಲ್ಲಿ ಫ್ಯಾಮಿಲಿ ಜೊತೆಗೆ ಸಫಾರಿ ಮಾಡಿರುವ ವಿಡಿಯೋ ವೈರಲ್ ಆಗಿದ್ದು, ಅರಣ್ಯ ಇಲಾಖೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಎನ್ನುವ ಪ್ರಶ್ನೆ ಎದ್ದಿದೆ. ಮುಂಬೈನಲ್ಲಿ ಪಹಲ್ಗಾಮ್ ಮಾದರಿಯ ದಾಳಿ ನಡೆದಿದೆ. ಧರ್ಮ ಕೇಳಿ 2 ಸೆಕ್ಯೂರಿಟಿ ಗಾರ್ಡ್ಗೆ ಚಾಕು ಇರಿಯಲಾಗಿದೆ. ಝಾಯಿಬ್ ಜುಬೇರ್ ಅನ್ಸಾರಿ ಎಂಬಾತ ಈ ಕೃತ್ಯ ಎಸಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ಭಯೋತ್ಪಾದನಾ ನಿಗ್ರಹ ದಳ ಈ ಘಟನೆಯ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. 2025 ಮೇನಲ್ಲಿ ಹನಿಮೂನ್ಗೆ ಕರೆದೊಯ್ದು ರಾಜ ರಘುವಂಶಿಯನ್ನು ಕೊಂದಿದ್ದ ಪತ್ನಿ ಸೋನಂ ರಘುವಂಶಿಗೆ ಜಾಮೀನು ಸಿಕ್ಕಿದೆ. ಅಂದು ಪ್ರಿಯಕರನ ಜೊತೆ ಸೇರಿ ಮೇಘಾಲಯದಲ್ಲಿ ಹತ್ಯೆ ಮಾಡಿದ್ದಳು. ಇಷ್ಟು ದಿನ ಜೈಲಲ್ಲಿದ್ದ ಆರೋಪಿಗೆ ಶಿಲಾಂಗ್ ಕೋರ್ಟ್ ಬೇಲ್ ನೀಡಿದೆ. ಪ್ರಕರಣ ದೇಶದಾದ್ಯಂತ ಭಾರೀ ಸದ್ದು ಮಾಡಿತ್ತು. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನ ಆಪ್ತ ಮೊಹಮ್ಮದ್ ಸಲೀಂ ಡೋಲಾನನ್ನ ಟರ್ಕಿ ಭಾರತಕ್ಕೆ ಹಸ್ತಾಂತರಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಪ್ರಕರಣದಲ್ಲಿ ಸಲೀಂ ಡೋಲಾ ಭಾರತಕ್ಕೆ ಬೇಕಾಗಿದ್ದ. ಕಳೆದ ವಾರ ಇಸ್ತಾಂಬುಲ್ನಲ್ಲಿ ಸಲೀಂನನ್ನು ಬಂಧಿಸಲಾಗಿತ್ತು. ಭಾರತದ ರಕ್ಷಣಾ ಕ್ಷೇತ್ರದ ಗೇಮ್ ಚೇಂಜರ್ ಆಗಿರುವ S-400 ಕ್ಷಿಪಣಿ ವ್ಯವಸ್ಥೆಯ 4ನೇ ಘಟಕ ಮುಂದಿನ ತಿಂಗಳು ಭಾರತಕ್ಕೆ ಬಂದು ತಲುಪಲಿದೆ. 2018ರಲ್ಲಿ 5 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ $5.43 ಬಿಲಿಯನ್ ಒಪ್ಪಂದವಾಗಿತ್ತು. ಆಪರೇಷನ್ ಸಿಂಧೂರ್ ವೇಳೆ ಈ S-400 ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿತ್ತು. ಭಾರತದ ನೆರೆಯ ರಾಷ್ಟ್ರ ಮ್ಯಾನ್ಮಾರ್ನಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಮಂಡಲಿ ಪ್ರದೇಶದ ಬಳಿ 19 ಜನರಿದ್ದ ವಾಹನವೊಂದು ಸೀಪೌ ಕ್ರೀಕ್ ಎಂಬ ನದಿಯಲ್ಲಿ ಕೊಚ್ಚಿ ಹೋಗಿದೆ. ರಕ್ಷಣಾ ಪಡೆಗಳು ಎಲ್ಲರನ್ನೂ ರಕ್ಷಿಸಿದ್ದಾರೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಬಳಿ 2 ರೈಲುಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ದುರಂತದಲ್ಲಿ 4 ಮಂದಿ ಸಾವಿಗೀಡಾಗಿದ್ದು 38 ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಬಾಂಗ್ಲಾದೇಶದಲ್ಲಿ ಇದೇ ಮೊದಲ ಬಾರಿಗೆ ಪರಮಾಣು ವಿದ್ಯುತ್ ಕೇಂದ್ರ ಪ್ರಾರಂಭವಾಗಿದೆ. ರಷ್ಯಾದ ಸಹಕಾರದೊಂದಿಗೆ ರೂಪುರ್ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣಗೊಂಡಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಷ್ಯಾದ ರೋಸಾಟಮ್ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಎಜಿ ಪೆರಾರಿವಾಲನ್ ಇದೀಗ ಹೈಕೋರ್ಟ್ ವಕೀಲರಾಗಿದ್ದಾರೆ. 2022ರಲ್ಲಿ ಶಿಕ್ಷೆಯಿಂದ ವಿನಾಯಿತಿ ಪಡೆದು ಪೆರಾರಿವಾಲನ್ ಬಿಡುಗಡೆಯಾಗಿತ್ತು. ಕೊಲಂಬಿಯಾದ ಮ್ಯಾಗ್ಡಲೇನಾ ನದಿ ಪಾತ್ರದಲ್ಲಿರುವ 80 ನೀರಾನೆಗಳ ಹತ್ಯೆಗೆ ಕೊಲಂಬಿಯಾ ಸರ್ಕಾರ ಆದೇಶಿಸಿದೆ. ಪ್ರಾಣಿಗಳನ್ನು ಹತ್ಯೆ ಮಾಡುವುದು ಬೇಡ, ನಮ್ಮ ವಂತಾರಕ್ಕೆ ಕೊಡಿ, ನಾವು ಸಾಕೋದಿಕ್ಕೆ ಸಿದ್ಧರಿದ್ದೇವೆ ಅಂತ ವಂತಾರ ಸಂಸ್ಥೆಯ ಸಂಸ್ಥಾಪಕ ಅನಂತ್ ಅಂಬಾನಿ ಕೊಲಂಬಿಯಾ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.